ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚಳಿಗಾಲ ಬಂತು ಅಂತಂದ್ರೆ ರೋಗಗಳು ಸರ್ವೇ ಸಾಮಾನ್ಯ ಅನ್ನೋ ಮಾತಿದೆ. ಚಳಿಗಾಲ ಅಂದ್ರೆ ಅಸ್ತಮಾ, ಅಲರ್ಜಿ ಸೀಸನ್ ಅಂತಾನೆ ಅರ್ಥ. ಹೌದು, ಚಳಿಗಾಲ ಅಸ್ತಮಾದಿಂದ ಬಳಲ್ತಾ ಇರೋರಿಗೆ ಸಂಕಷ್ಟದ ಕಾಲವಾಗಿದೆ. ಸೀನುವಿಕೆ, ಬಾಯಿ ಅಥವಾ ಗಂಟಲು ಕೆರೆತ, ಕೆಮ್ಮು, ಉಸಿರಾಟಕ್ಕೆ ತೊಂದರೆ, ಎದೆಯಲ್ಲಿ ಬಿಗಿತದ ಭಾವನೆ ಅಸ್ತಮಾ ಅಲರ್ಜಿಯ ಪ್ರಮುಖ ಲಕ್ಷಣಗಳಾಗಿದೆ. ಇನ್ನು ವಯೋವೃದ್ಧರು ಮತ್ತು ಮಕ್ಕಳು ಅಸ್ತಮಾಗೆ ಬಳಲಿ ಬೆಂಡಾಗ್ತಾರೆ. ವಾತಾವರಣದ ಬದಲಾವಣೆಯಿಂದಾಗಿ ಅಸ್ತಮಾ ರೋಗಿಗಳು ಕ್ಷಣ ಕ್ಷಣಕ್ಕೂ ವ್ಯಥೆ ಪಡ್ತಾರೆ. ಅಸ್ತಮಾ ವಾತಾವರಣ ಮತ್ತು ಆನುವಂಶಿಕ ಕಾರಣಗಳಿಗಾಗಿ ಬರಬಹುದು, ಆದರೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಅಸ್ತಮಾದಿಂದ ದೂರ ಉಳಿಬಹುದಾಗಿದೆ. ಹಾಗಿದ್ರೆ ಅಸ್ತಮಾದಿಂದ ಪಾರಾಗೋದಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ಈಗಾಗಲೇ ಅಸ್ತಮಾದಿಂದ ಬಳಲ್ತಾ ಇರೋರು ಯಾವ ರೀತಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು? ಹೋಮಿಯೋಪತಿಯಲ್ಲಿ ಅಸ್ತಮಾಗೆ ಇರತಕ್ಕಂಥ ಶಾಶ್ವತ ಪರಿಹಾರ ಏನು ಅಂತ ತಿಳಿಸಿಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿಲ್ಪಾ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ಚಳಿಗಾಲ ಬೇರೆ ಪ್ರಾರಂಭ ಆಯಿತು, ರೋಗ ಉಲ್ಬಣ ಆಗುವಂಥ ಸಮಯ. ಅದರಲ್ಲೂ ಅಸ್ತಮಾ ಮತ್ತು ಅಲರ್ಜಿ ಇರುವಂಥವ್ರಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ. ಈ ಸಂದರ್ಭದಲ್ಲಿ ಯಾವ ರೀತಿ ಇದು ಎಫೆಕ್ಟ್ ಮಾಡುತ್ತೆ? ನೋಡಿ, ಯೂಶಲಿ ಏನಾಗುತ್ತೆ, ಆಸ್ತಮಾ ಅಂತ ಹೇಳಿದಾಗ ಇದು ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಸಮಸ್ಯೆ ಕೊಡುವಂಥ ಕಾಯಿಲೆ ಅಂತಲೇ ಹೇಳ್ಬೋದು. ಸೊ ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋ ಆಗಿದ್ದಾಗ ಏನಾಗುತ್ತೆ ಅಂದರೆ, ಇವಾಗ ಕೆಲವ್ರಿಗೆ ಆಸ್ತಮಾ ಆಲ್ರೆಡಿ ಇರುತ್ತೆ. ಇವಾಗ 10 ವರ್ಷ 15 ವರ್ಷದಿಂದ ಅವರು ಆಸ್ತಮಾಗೆ ಒಳಗಾಗಿರ್ತಾರೆ. ಇನ್ಹೇಲರ್ಸ್ ತೊಗೊಳ್ತಿರಬಹುದು ಅಥವಾ ಮೆಡಿಕೇಷನ್ಸ್ಗೆ ರೆಗ್ಯುಲರ್ ಆಗಿ ಇರ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ, ಈ ಚಳಿಗಾಲದಲ್ಲಿ ನಿಮಗೆ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ, ಅಂದರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಇದಾದಾಗ ಏನಾಗುತ್ತೆ ಅಂದರೆ ನಿಮಗೆ ಶ್ವಾಸಕೋಶದ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಆಸ್ತಮಾನಲ್ಲಿ ಆಲ್ರೆಡಿ ಅವರು ಇದ್ದಂಥವ್ರಿಗೆ ಏನಾಗುತ್ತೆ ಅಂದರೆ ಈ ಸಮಯದಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಸ್ತಮಾ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಇದು ಶ್ವಾಸಕೋಶದ ಒಂದು ಕ್ರಾನಿಕ್ ಡಿಸೀಸ್ ಅಂತಲೇ ಹೇಳಬಹುದು. ಸೊ ಇಲ್ಲಿ ಏನಾಗುತ್ತೆ, ಇದು ಕಾಯಿಲೆ ಮಟ್ಟ ಜಾಸ್ತಿ ಆಗೋದು ಯಾವಾಗ ಅಂತ ಅಂದರೆ, ಇದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ತಗೊಂಡಿಲ್ಲ ಅಂತ ಹೇಳಿದಾಗ ಮಾತ್ರ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಅವ್ರಿಗೆ ಶ್ವಾಸಕೋಶದ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಮತ್ತು ಲಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಶ್ವಾಸಕೋಶದ ಕೆಪಾಸಿಟಿ ನಾರ್ಮಲಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಉಸಿರಾಟ ಶುರು ಮಾಡಿದಾಗ ಏನಾಗುತ್ತೆ, ಎಷ್ಟು ನಾವು ಉಸಿರು ತಗೋತೀವಿ ಅದು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅದು ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ, ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ, ಅಂದರೆ ಉಸಿರಾಟದ ತೊಂದರೆ ಶುರು ಆಗ್ತಾ ಬರುತ್ತೆ. ಸೊ ಇಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್ ಮತ್ತು ಬ್ರಾಂಕೋಸ್ಪಾಸಮ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನಾಗುತ್ತೆ, ಬ್ರಾಂಕೋಸ್ಪಾಸಮ್ ಅಂದರೆ ಇಲ್ಲಿ ಸಣ್ಣದಾಗಿ ಶ್ವಾಸಕೋಶದ ಒಳಗಡೆ ನಿಮಗೆ ಏರ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ, ಅಂದರೆ ಗಾಳಿನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೆಲವು ಬ್ರಾಂಕ್ಯೂಲ್ಸ್ ಅಂತ ಇರುತ್ತೆ. ಸೊ ಇದನ್ನು ಕೂಡ ಸ್ಪ್ಯಾಸಮ್ ಆಗ್ತಾ ಹೋಗುತ್ತೆ. ಸೊ ಚಳಿಗಾಲದಲ್ಲಿ ಏನಾಗುತ್ತೆ, ರಕ್ತ ಚಲನೆಯಲ್ಲಿ ಸ್ವಲ್ಪ ಯಾವಾಗಲೂ ಕಡಿಮೆ ರಕ್ತ ಚಲನೆ ಆಗ್ತಿರೋದ್ರಿಂದ ಏನಾಗುತ್ತೆ, ಶ್ವಾಸಕೋಶದ ಮೇಲೆ ಒತ್ತಡ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಆಸ್ತಮಾನಲ್ಲೂ ಕೂಡ ಅವರಿಗೆ ಏರುಪೇರು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬಹುದು. ಓಕೆ, ಇನ್ನು ತುಂಬ ಜನ ಅಂದರೆ ಈಗ ಅಲರ್ಜಿ ಯಾವ ರೀತಿ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇದಕ್ಕಿದ್ದಂತೆ ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ಈ ಚಳಿಗಾಲದಲ್ಲಿ ಅದು ಉಲ್ಬಣ ಆಗೋದ್ರಿಂದ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? ನೋಡಿ, ಆಸ್ತಮಾ ಯೂಶಲಿ ಆಲ್ರೆಡಿ ಸಫರಿಂಗ್, ಅಂದರೆ ಇವಾಗ ಮುಂಚೆನೇ ಬಂದಿರುತ್ತೆ ಅವರಿಗೆ ಆಸ್ತಮಾ. ಇಂಥವರಲ್ಲಿ ಏನಂತಂದರೆ ಅವರು ಸೂಕ್ತವಾದ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ತೊಗೋಬೇಕು. ಯಾಕೆ ಅಂತಂದರೆ ಇದು ನಾವು ನೋಡಿದಾಗ ಇದು ಒಂದು ಸತಿ ಶುರುವಾಯಿತು ಕಾಯಿಲೆ ಅಂತಂದರೆ ಇದು ವರ್ಷಾನುಗಟ್ಟಲೆ ಅವ್ರಿಗೆ ಕಾಡ್ತಾ ಇರುತ್ತೆ. ಸೊ ಒಂದು ಏನಂತಂದರೆ, ಅವರಿಗೆ ಟ್ರೀಟ್ಮೆಂಟ್ ಅಗತ್ಯ ಇದ್ದೇ ಇರುತ್ತೆ. ಜೊತೆಗೆ ಅವರು ಮನೆಯಲ್ಲಿ ಏನು ಮಾಡಬಹುದು ಅಂತಂದರೆ, ಆದಷ್ಟು ಈ ಕೋಲ್ಡ್ ಐಟಮ್ಸ್ ಇರಬಹುದು ಅಥವಾ ಡಸ್ಟಿಗೆ ಅವರು ಅಲರ್ಜಿ ಇರ್ತಾರೆ ಅಂತ ಹೇಳಿದಾಗ ಅದನ್ನು ಅವಾಯ್ಡ್ ಮಾಡಿಕೊಂಡು ಅವರಿಗೆ ಅವರು ವಾರ್ಮ್ ಆಗಿ ಇಟ್ಕೋಬೇಕು ಅಂತ ಹೇಳ್ತೀವಿ. ಜೊತೆಗೆ ಏನಾಗುತ್ತೆ, ನ್ಯಾಚುರಲಿ ಅವರು ಬ್ರೀತಿಂಗ್ ಎಕ್ಸಸೈಸಸ್ ಇರಬಹುದು ಅಥವಾ ಅವರಿಗೆ ವಾಕಿಂಗ್ ಇರ್ಬೋದು. ಯಾಕೆಂದರೆ ಬ್ರಿಸ್ಕ್ ವಾಕ್ ಮಾಡಿದಾಗ ಏನಾಗುತ್ತೆ, ಲಂಗಲ್ಲಿ ನಿಮಗೆ ಮಸಲ್ ಕಂಟ್ರಾಕ್ಷನ್ ರಿಟ್ರಾಕ್ಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದು ಶುರು ಆದಾಗ ಏನಾಗುತ್ತೆ, ಅವರಿಗೆ ಉಸಿರಾಟದ ತೊಂದರೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ಅವರು ಅಳವಡಿಸ್ಕೋಬೇಕಾಗುತ್ತೆ. ಜೊತೆಗೆ ಏನಂತಂದರೆ, ಊಟದಲ್ಲಿನೂ ಕೂಡ ಅವರು ಯಾವ್ದ್ಯಾವ್ದು ತೊಗೋಬೇಕು, ಆಸ್ತಮಾನಲ್ಲಿ ಅವರಿಗೆ ಅಲರ್ಜಿ ಇರುವಂತಹ, ಅಂದರೆ ಫುಡ್ ಅಲರ್ಜಿ ಇರುವಂತಹ ಪದಾರ್ಥಗಳನ್ನ ಅವರು ಕಡಿಮೆ ಮಾಡ್ತಾ ಬರಬೇಕಾಗುತ್ತೆ. ಜೊತೆಗೆ ಅವರು ಅವರ ರೋಗ ನಿರೋಧಕ ಶಕ್ತಿ ಡೆಫಿನೆಟ್ಲಿ ಅವರು ಜಾಸ್ತಿ ಪಡಿಸ್ಕೊಳ್ತಾ ಬಂದರು ಊಟದಲ್ಲಿ, ಅಥವಾ ಯೋಗ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಅಥವಾ ಬ್ರೀತಿಂಗ್ ಎಕ್ಸಸೈಸಸ್ಸಿಂದ ಇದನ್ನೆಲ್ಲ ಅವ್ರು ಸರಿಪಡಿಸ್ಕೊಳ್ತಾರೆ ಅಂದರೆ ಡೆಫಿನೆಟ್ಲಿ ಇದು ಪದೇ ಪದೇ ಅವರಿಗೆ ಅಟ್ಯಾಕ್ ಆಗುವಂಥದ್ದನ್ನು ಕೂಡ ತಡಿಬೋದು ಅಂತ ಹೇಳ್ಬೋದು. ಓಕೆ, ಇನ್ನಿದ್ರಲ್ಲಿ ಸ್ಟೇಜಸ್ಗಳಿದೆಯಾ? ನೋಡಿ, ಆಸ್ತಮಾನಲ್ಲಿ ಏನಾಗುತ್ತೆ, ಇನಿಷಿಯಲ್ ಫೇಸಲ್ಲಿ
ನಮಗೆ ಜಸ್ಟ್ ಈ ಅಲರ್ಜಿಕ್ ಸೈನಸೈಟಿಸ್ ಇರ್ಬೋದು ಅಥವಾ ಅಲರ್ಜಿಕ್ ರೈನೈಟಿಸ್ ಲಕ್ಷಣಗಳೇ ಕಾಣಿಸ್ತಾ ಇರುತ್ತೆ ಅವರಿಗೆ. ಜೊತೆಗೆ ಏನಾಗುತ್ತೆ, ವೀಸಿಂಗ್ ಅಂತ ಹೇಳ್ತೀವಿ. ವೀಸಿಂಗ್ ಅಂತ ಹೇಳಿದಾಗ ಇದು ವೈಟಲ್ ಸೈನ್ ಅಂತ ಹೇಳ್ತೀವಿ ಆಸ್ತಮಾನಲ್ಲಿ. ಸೊ ಅವರು ಯಾವಾಗ ಉಸಿರು ತಗೋತಾರೆ ಅಥವಾ ಉಸಿರು ಬಿಡ್ತಾರೆ ಇವ್ರಿಗೆ ಶಬ್ದ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ ಲಂಗ್ಸಲ್ಲಿ. ಸೊ ಇದನ್ನು ನಾವು ವೀಸಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಕೆಲವರಿಗೆ ಶುರು ಆಗೋದು ರೈನೈಟಿಸ್ ಥರನೇ ಶುರು ಆಗುತ್ತೆ, ಜೊತೆಗೆ ಸೈನಸ್ ಪ್ರಾಬ್ಲಮ್ ಥರನೇ ಇರುತ್ತೆ. ಅಂದರೆ ಮೂಗು ಕಟ್ಟೋದಿರ್ಬಹುದು ಅಥವಾ ಮೂಗಲ್ಲಿ ನೀರು ಸುರಿಯೋವಂಥದ್ದಿರ್ಬೋದು, ಶೀನುಗಳು ಬರುವಂಥದ್ದಿರ್ಬೋದು. ಕೆಲವರಿಗೆ ಕೆಮ್ಮು ಜಾಸ್ತಿ ಇರುತ್ತೆ. ಸೊ ಕೆಮ್ಮು ಪದೇ ಪದೇ ಜಾಸ್ತಿ ಆದಾಗ ಅವರಿಗೆ ಕಫ ಕಟ್ಕೊಳ್ಳೋ ಅಂಥದ್ದಿರ್ಬೋದು ಅಥವಾ ಲಂಗ್ಸಲ್ಲಿ ಚೆಸ್ಟ್ ಕಂಜೆಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಕೂಡ ಅದು ಆಲ್ಮೋಸ್ಟ್ ಸೈನಸೈಟಿಸ್ ಅಥವಾ ರೈನೈಟಿಸ್ ಥರನೇ ಕಾಣಿಸುತ್ತೆ. ಬಟ್ ವೀಸಿಂಗ್ ಜೊತೆಗೆ ಅವರು ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ, ದಮ್ಮು ಅಂತ ಕೂಡ ಹೇಳ್ತೀವಿ. ಸೊ ಇದನ್ನು ಕೂಡ ಅವರಿಗೆ ಪದೇ ಪದೇ ಕಾಣಿಸ್ಕೊಳ್ಳೋ ಅಂಥದ್ದು ನಾವು ನೋಡ್ತಾ ಬರ್ಬೋದು. ಬಟ್ ಏನಾಗುತ್ತೆ ಅಂದರೆ ಇದು ಶುರು ಆದಾಗ ಇನಿಷಿಯಲ್ ಫೇಸಲ್ಲೇ ಅವರು ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಸರಿಪಡಿಸ್ಕೋತಾರೆ ಅಂತಂದರೆ ಇದು ಡೀಪರ್ ಆರ್ಗನ್ಸ್ ಅಂದರೆ ಡೀಪರ್ ಶ್ವಾಸಕೋಶಕ್ಕೆ ಹೋಗೋದನ್ನು ನಾವು ತಡಿಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸೆಕೆಂಡ್ ಅಥವಾ ಥರ್ಡ್ ಗ್ರೇಡಲ್ಲಿ ನಾವು ಹೋದಾಗ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ ಅವರಿಗೆ ಕೆಮ್ಮು ಕಫ ಶುರು ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಅವರಿಗೆ ವೀಸಿಂಗ್ ಇರಬಹುದು ಅಥವಾ ಬ್ರೆತ್ಲೆಸ್ನೆಸ್ಸು ಕೂಡ ಅವ್ರಿಗೆ ಜಾಸ್ತಿ ಕಾಣಿಸುವಂಥದ್ದು ನಾವು ಯೂಶಲಿ ನೋಡ್ತಾ ಬರ್ತೀವಿ. ಸೊ ಕೆಲವರಲ್ಲಿ ಏನಾಗುತ್ತೆ, ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಲಂಗ್ಸಲ್ಲಿ. ಸೊ ಇಲ್ಲಿ ಅದು ಸರಿಯಾಗಿ ಆಗದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಇದು ಹಾರ್ಟ್ ಮೇಲೂ ಕೂಡ ಪ್ರಭಾವ ಬೀಳೋದಕ್ಕೆ ಶುರು ಮಾಡ್ತಾ ಬರುತ್ತೆ. ಸೊ ಇದು ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಇದು ಲಾಸ್ಟ್ ಸ್ಟೇಜಸ್ಸಲ್ಲಿ ಆಸ್ತಮಾನಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತ ಹೇಳ್ಬೋದು. ಓಕೆ, ಮತ್ತು ಒಬ್ರು ಕಾಲರ್ ಇದ್ರೆ ಮಾತಾಡ್ಸೋಣ. ಕೊಪ್ಪಳದಿಂದ ವಿಶ್ವನಾಥ್ ಕರೆ ಮಾಡ್ತಾರೆ. ನಮಸ್ತೆ ವಿಶ್ವನಾಥ್ ಅವರೇ. ಹಲೋ ಮೇಡಮ್. ಡಾಕ್ಟರ್ ಇದ್ರೆ ಮಾತನಾಡಿ. ಹಲೋ ಹಲೋ, ನಮಸ್ತೆ ಮೇಡಮ್. ಇದು ನಾವು ಮದುವೆ ಆಗಿದೆ. ಓಕೆ, ಅದ 8-10 ವರ್ಷ ಆಯ್ತು ಮೇಡಮ್. ಅದ ಮಕ್ಕಳೇ ಆಗಿಲ್ಲ, ಅದಕ್ಕೋಸ್ಕರ. ಓಕೆ ಸರ್. ಸೊ ನೀವು ಪರೀಕ್ಷೆಗಳೆಲ್ಲ ಮಾಡಿಸಿದ್ದೀರಾ? ಹಾ ಮೇಡಮ್, ಇಲ್ಲಿ ಗುಲ್ಬರ್ಗ ಇದೆ ಡಿಸ್ಟಿಕ್. ಓಕೆ, ಗುಲ್ಬರ್ಗನಿಂದ ಇದೆ ಇಲ್ಲಿ ಹತ್ರ ಒಂದು 50 ಕಿಲೋಮೀಟರ್ ಆಗ್ತಿದೆ. ಓಕೆ. ಅಲ್ಲ ಸರ್, ನೀವು ಏನಾದರೂ ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಈ ಥರ ಎಲ್ಲ ಮಾಡಿಸಿದ್ದೀರಾ ನಿಮಗೆ ಮತ್ತು ನಿಮ್ಮ ವೈಫ್ಗೆ? ಹಾ ಮಾಡಿಸಿದ್ವಿ ಮೇಡಮ್, ನಾರ್ಮಲ್ ಅಂತ ಹೇಳಿದಾರೆ. ಇಬ್ರಿಗೂ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರಾ? ಹಾ ಇಲ್ಲ ಇಲ್ಲ ಅಂತ ಹೇಳಿದಾರೆ ಮೇಡಮ್. ಓಕೆ ಸರ್, ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇವಾಗ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ನಿಮಗೆ ಇನ್ನೂ ಕನ್ಸೆಪ್ಷನ್ ಇಲ್ಲ ಅಂತ ಹೇಳಿದಾಗ ನೀವು ರೀಸೆಂಟ್ ರಿಪೋರ್ಟ್ಸ್ ಅಂದರೆ ನೀವು ಯಾವ ಥರ ರೀಸೆಂಟಾಗಿ ಇರೋವಂಥದ್ದು ಮೋಸ್ಟ್ ರೀಸೆಂಟ್ ನಮಗೆ ಬೇಕಾಗುತ್ತೆ. ಜೊತೆಗೆ ನೀವು ಏನೇ ಆದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದನ್ನು ಕೂಡ ನಮಗೆ ನೀವು ರಿಪೋರ್ಟ್ಸ್ ಮೂಲಕ ಬಂತು ಅಂದರೆ, ಯಾಕೆಂದರೆ ಯೂಶಲಿ ಏನಾಗುತ್ತೆ, ಕೆಲವು ಪರ್ಸೆಂಟೇಜ್ ಈ ಇನ್ಫರ್ಟಿಲಿಟಿ ಕೇಸಸಲ್ಲಿ ಯೂಶಲಿ ಕಾರಣ ಇಲ್ಲದೇನೂ ಕೂಡ ಅವ್ರಿಗೆ ಕನ್ಸೆಪ್ಷನ್ ಆಗೋದು ಕಷ್ಟ ಇರುತ್ತೆ. ಸೊ ನಾವು ಇನ್ಡೆಪ್ತ್ ಕೇಸಸ್ ತೊಗೊಂಡು ಮತ್ತು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೊಟ್ಟಾಗ ಅವರಿಗೆ ಕನ್ಸೆಪ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇಲ್ಲಿ ಪ್ಯಾಥೊಲಾಜಿಕಲ್ ಚೇಂಜಸ್ ಏನೂ ಇರೋದಿಲ್ಲ, ಅಂದರೆ ಏನೇ ಸೂಕ್ತವಾದ ಕಾರಣ ಇರೋದಿಲ್ಲ ಅವರಿಗೆ, ಹೆಂಗಸರಲ್ಲಿ ಇರ್ಬೋದು ಅಥವಾ ಗಂಡಸರಲ್ಲಿ ಇರ್ಬೋದು. ಸೊ ಇದಿಲ್ಲದ ಇರುವಾಗೂ ಅವ್ರಿಗೆ ಇನ್ಫರ್ಟಿಲಿಟಿ ಇದೆ ಅಂತ ಹೇಳಿದಾಗ ನಮ್ಮದ್ರಲ್ಲಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಕೊಟ್ಟಾಗ ನಿಮಗೆ ಡೆಫಿನೆಟ್ಲಿ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಸರ್. ಓಕೆ, ಧನ್ಯವಾದ ವಿಶ್ವನಾಥ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಈ ಸಂದರ್ಭದಲ್ಲಿ ಕೊರೋನಾ ಸಮಯ ಕೂಡ ಈ ಸಂದರ್ಭದಲ್ಲಿ ಆಗಿದೆ. ಜೊತೆಗೆ ತುಂಬ ಜನ ಕೆಮ್ಮು ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಅಂದರೆ ಅಸ್ತಮಾ ಮತ್ತು ಅಲರ್ಜಿ ಇರುವಂಥ ಪೇಷಂಟ್ಸ್ನಲ್ಲಿ ಏನಾದರೂ ಕೊರೋನಾ ಕಾಣಿಸ್ಕೊಂಡದಲ್ಲಿ ಏನಾದರೂ ಡಬಲ್ ಎಫೆಕ್ಟ್ ಆಗೋ ಸಾಧ್ಯತೆಗಳಿದೆಯಾ? ಡೆಫಿನೆಟ್ಲಿ. ಯಾಕೆಂತಂದರೆ ಇವಾಗ ಏನಾಗುತ್ತೆ ಅಂದರೆ ಕರೋನಾ ವೈರಲ್ ಇನ್ಫೆಕ್ಷನ್ ಅಂತ ಎಲ್ಲರಿಗೂ ಗೊತ್ತು. ಆಲ್ರೆಡಿ ಅವರಿಗೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಮತ್ತು ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ಮತ್ತು ತುಂಬ ವರ್ಷದಿಂದ ಆಸ್ತಮಕ್ಕೆ ಒಳಗಾಗಿರುವಂಥವರಲ್ಲಿ ಏನಾಗುತ್ತೆ ಅಂದರೆ ಲಂಗ್ಸ್ ಮೇಲೆ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಥರದವರಲ್ಲಿ ಕರೋನಾ ಬಂದಾಗ ಏನಾಗುತ್ತೆ ಅಂದರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ನಾವು ಯೂಶಲಿ ನೋಡ್ತೀವಿ. ಸೊ ಉಸಿರಾಟದ ತೊಂದರೆನೇ ನಿಮಗೆ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಕರೋನಾನಲ್ಲಿ ಅಂತ ಹೇಳಿದಾಗ ಇಲ್ಲಿ ಇನ್ಫೆಕ್ಷನ್ ಆದಾಗ ಅವರಿಗೆ ಏನಾಗುತ್ತೆ ಅಂದರೆ ಕಾಂಪ್ಲಿಕೇಟೆಡ್ ಸ್ಟೇಜಸಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ. ಬಟ್ ಕೆಲವರಲ್ಲಿ ಏನಾಗುತ್ತೆ, ಇನ್ ಸ್ಪೈಟ್ ಆಫ್ ಆಸ್ತಮಾ ಅವ್ರಿಗೆ ಸಿಂಪ್ಟಮ್ಯಾಟಿಕ್ ಅಂದರೆ ಕರೋನಾದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿರೋದಿಲ್ಲ. ಅಂದರೆ ಇವಾಗ ಜ್ವರ ಬರಬೇಕು, ಆಬ್ವಿಯಸ್ ಕಾಸ್, ಇಲ್ಲಾಂದರೆ ಅವರಿಗೆ ಸ್ಮೆಲ್ ಗೊತ್ತಾಗ್ತಿರೋದಿಲ್ಲ, ಟೇಸ್ಟ್ ಗೊತ್ತಾಗ್ತಿರೋದಿಲ್ಲ. ಸೊ ಇದೆಲ್ಲನೂ ಕೂಡ ಕರೋನಾದು ಸಿಂಪ್ಟಮ್ಸ್ ಇರುತ್ತೆ. ಸೊ ಕೆಲವರಲ್ಲಿ ಏನಾಗುತ್ತೆ, ಜಸ್ಟ್ ಅವರಿಗೆ ಸಿಂಪ್ಟಮ್ಸ್ ಬೇಸ್ಡ್ ಕಾಣಿಸ್ಕೊಂಡು ಕೂಡ ಟೆಸ್ಟ್ ಮಾಡಿಸಿದಾಗ ಅವರಿಗೆ ನೆಗೆಟಿವ್ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ವಯಸ್ಸಾದಂಥವರಲ್ಲಿ ತುಂಬಾ ಹುಷಾರಾಗಿರಬೇಕು. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ತುಂಬ ವರ್ಷಗಳಿಂದ ಆಸ್ತಮಾ ಇರುತ್ತೆ, ಜೊತೆಗೆ ಕರೋನಾನು ಕೂಡ ಅವರಿಗೆ ಇನ್ಫೆಕ್ಷನ್ ಆದಾಗ
ಇವ್ರಿಗೆ ಕಾಂಪ್ಲಿಕೇಶನ್ಸ್ ಹೆಚ್ಚಾಗುವಂಥದ್ದು ಸಾಧ್ಯತೆ ಇರುತ್ತೆ. ಯಾಕೆಂದರೆ ಜಸ್ಟ್ ಇನ್ಹೇಲರ್ಸ್ ಇರಬಹುದು ಅಥವಾ ಮೆಡಿಸಿನ್ಸ್ ಮೂಲಕ ಅವ್ರಿಗೆ ಸರಿಪಡಿಸ್ಕೊಳಕ್ಕಾಗ್ತಿರೋದಿಲ್ಲ. ಸೊ ಡೆಫಿನೆಟ್ಲಿ ವೆಂಟಿಲೇಷನ್ಸ್ ಈ ಥರದ್ದೆಲ್ಲನೂ ಅವ್ರಿಗೆ ಬೇಕಾಗುತ್ತೆ. ಅಂದರೆ ನೆಬ್ಯುಲೈಸೇಷನ್ಸ್ ಇರ್ಬೋದು ಅಥವಾ ವೆಂಟಿಲೇಷನ್ಸ್ ಎಲ್ಲನೂ ಬೇಕಾಗುತ್ತೆ. ಸೊ ಆದಷ್ಟು ಈ ಥರ ಆಸ್ತಮಾ ಇರುವಂತಹ ಪೇಷಂಟ್ಸ್ ನಾವೇನು ಹೇಳ್ತೀವಿ ಅಂತಂದರೆ ಡೆಫಿನೆಟ್ಲಿ ಅವರು ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿದಾಗ ಆದಷ್ಟು ಕರೋನಾ ಪೇಷಂಟ್ಸ್ ಅಥವಾ ಹೊರಗಡೆ ಹೋಗೋದನ್ನು ಅವರು ಅವಾಯ್ಡ್ ಮಾಡಬೇಕಾಗುತ್ತೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು ಅಥವಾ ಮಾಸ್ಕ್ ಹಾಕೊಳ್ಳೋ ಅಂಥದ್ದು, ಪದೇ ಪದೇ ಇದು ಕೈ ತೊಳೆಯುವಂಥದ್ದು ಇರ್ಬೋದು, ಇದನ್ನೆಲ್ಲನೂ ಕೂಡ ಅವರು ತುಂಬಾ ಅಂದರೆ ಬೇರೆಯವ್ರಿಗಿಂತ ಕಂಪೇರ್ ಮಾಡಿದ್ರೆ ಅವರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತಲೇ ಹೇಳ್ಬಹುದು. ಓಕೆ, ಇನ್ನಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಪಡ್ಕೊಳ್ತೇನೆ. ಇದನ್ನು ಸಂಚಿಕೆಯಲ್ಲಿ ಅಸ್ತಮಾ ಮತ್ತು ಅಲರ್ಜಿ ಬಗ್ಗೆ ಮಾತನಾಡ್ತಾ ಇದ್ವಿ. ಹೋಮ್ ಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರ್ತಂತ ಡಾಕ್ಟರ್ ಶಿಲ್ಪಾ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗಲೇ ಮಾತನಾಡ್ತಾ ಇದ್ವಿ ಅಸ್ತಮಾಗೆ. ಇನ್ನು ತುಂಬ ಜನ ಇನ್ಹೇಲರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಇನ್ಹೇಲರ್ಸ್ ಇಲ್ಲ ಅಂತಂದರೆ ಜೀವನನೇ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಭಾಸವಾಗ್ತಾ ಇರುತ್ತೆ. ಅದನ್ನು ಹೊರತುಪಡಿಸಿದಂತೆ ಅವರು ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕಾಗೋದಿಲ್ವಾ ಅಸ್ತಮಾ ಪೇಷಂಟ್ಸ್ನಲ್ಲಿ? ನೋಡಿ, ಡೆಫಿನೆಟ್ಲಿ ಆಗುತ್ತೆ. ಯಾಕೆಂತಂದರೆ ಇವಾಗ ಇನ್ಹೇಲರ್ಸ್ ಏನಕ್ಕೆ ಬೇಕಾಗುತ್ತೆ ಅಂದರೆ ಅದು ವ್ಯಾಸೋ ಡೈಲೇಟರ್ಸ್ ಅಂತ ಕರಿತೀವಿ. ಸೊ ಅದನ್ನು ಪಫ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ, ಎಲ್ಲಿ ಅವರಿಗೆ ಒತ್ತಡ ಜಾಸ್ತಿ ಆಗ್ತಿರುತ್ತೆ ಅದು ರಿಲೀಸ್ ಆಗೋದಕ್ಕೆ ಅದು ಯೂಶಲಿ ಬೇಕಾಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಹೋಮಿಯೋಪತಿಕ್ ಥ್ರೂ ಅವರು ಮೆಡಿಕೇಷನ್ಸ್ ತೊಗೊಂಡಾಗ ನ್ಯಾಚುರಲಿ ಒಳಗಡೆಯಿಂದ ಅವರಿಗೆ ಲಂಗ್ ಕೆಪಾಸಿಟಿ ಜಾಸ್ತಿ ಆಗೋದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಜೊತೆಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತ ಹೇಳ್ತೀವಿ. ಅಂದರೆ ರೋಗ ಲಕ್ಷಣಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಏನಾಗುತ್ತೆ ಅಂತಂದರೆ ಇದು ಬ್ರಾಂಕೋಸ್ಪಾಸಮ್ಸ್ ಇರ್ಬೋದು ಅಥವಾ ವ್ಯಾಸೋ ಕನ್ಸ್ಟ್ರಿಕ್ಷನ್ಸ್ ಇರ್ಬೋದು, ಇದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕ್ಲಿನಿಕ್ಸಲ್ಲಿ ಏನಾಗುತ್ತೆ, ಟ್ರೀಟ್ಮೆಂಟ್ಸ್ ಶುರು ಮಾಡಿದಾಗ ಯೂಶಲಿ ಫ್ರೀಕ್ವೆನ್ಸಿ ಆಫ್ ಇನ್ಹೇಲರ್ ಯೂಸೇಜ್ ಅಂತ ಹೇಳ್ತೀವಿ. ಅಂದರೆ ಅವರು ಪದೇ ಪದೇ ಇನ್ಹೇಲರ್ಸ್ ಎಷ್ಟು ಸತಿ ಯೂಸ್ ಮಾಡ್ತಿರ್ತಾರೆ ಅದನ್ನು ನಾವು ಕಡಿಮೆ ಪಡಿಸ್ಕೊಡ್ತಾ ಬರ್ತೀವಿ. ಅಂದರೆ ಆಲ್ ಆಫ್ ಎ ಸಡನ್ ಒಂದೇ ಸತಿ ನಿಲ್ಸೋಕ್ಕಾಗೋದಿಲ್ಲ. ಸೊ ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬಂದು, ಜೊತೆಗೆ ಹೋಮಿಯೋಪತಿಕ್ ಮೆಡಿಕೇಷನ್ ಸಪೋರ್ಟಿವ್ ಆಗಿ ಕೊಡ್ತಾ ಬಂದು, ಜೊತೆಗೆ ಇಮ್ಯುನಿಟಿ ಬೇಸ್ಡ್ ಮೆಡಿಕೇಷನ್ಸು ಕೊಡ್ತಾ ಬಂದಾಗ ಏನಾಗುತ್ತೆ ಅಂತಂದರೆ ಇನ್ಹೇಲರ್ಸ್ನ ನಾವು ಕಡಿಮೆ ಮಾಡಿಸಿ ಯೂಸೇಜು ಮತ್ತು ಪೂರ್ತಿಯಾಗಿ ಬಿಡಿಸೋದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಅವರಿಗೆ ಕಾನ್ಸ್ಟಿಟ್ಯೂಷನ್ ಥೆರಪಿ ಈ ಥರ ಎಲ್ಲ ಕೊಟ್ಟಾಗ ಲಾಂಗ್ ಸ್ಟ್ಯಾಂಡಿಂಗ್ ಆಸ್ತಮಾ ಇದ್ದಂಥವರಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಅದು ಇನ್ಹೇಲರ್ಸ್ ಯೂಸೇಜ್ ಸ್ಟಾಪ್ ಆದ ನಂತರ ಜಸ್ಟ್ ಅವರಿಗೆ ನೆಗಡಿ ಕೆಮ್ಮು ಈ ಥರ ಅವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಬರುತ್ತೆ. ಅದಾದ ನಂತರ ಅದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದಾದ ಮೇಲೆ ನಾವು ಪ್ರಿವೆಂಟಿವ್ ಮೆಡಿಕೇಷನ್ಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಅವರಿಗೆ ಪೂರ್ತಿಯಾಗಿ ಗುಣ ಆಗೋ ಸಾಧ್ಯತೆಗಳು ಕೂಡ ಇದೆ. ಸೊ ಇನ್ಹೇಲರ್ ಯೂಸೇಜ್ ಹೇಗಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಮಾಡ್ಕೊಳ್ತಾ ಬಂದು ಅದನ್ನು ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡಿದರೆ ಟೇಪರಿಂಗ್ ಆಫ್ ಡೋಸಸ್ ಅಂತ ಹೇಳ್ತೀವಿ. ಇದನ್ನು ಮಾಡಿದಾಗ ಡೆಫಿನೆಟ್ಲಿ ಕಡಿಮೆ ಪಡಿಸ್ಬೋದು. ಮತ್ತು ಅದು ಇಲ್ಲದೇನೂ ಕೂಡ ಓನ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಅದನ್ನು ಮ್ಯಾನೇಜ್ ಮಾಡೋ ಥರನೂ ಕೂಡ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಹುದು. ಓಕೆ, ರಮೇಶ್ ಕರೆ ಮಾಡ್ತಾರೆ ಬೆಂಗಳೂರಿನಿಂದ. ನಮಸ್ತೆ ರಮೇಶ್ ಅವರೇ. ಹೇಳಿ ಮೇಡಮ್. ಡಾಕ್ಟರ್ ಇದ್ರೆ ಮಾತನಾಡಿ. ಹಲೋ. ಹಲೋ, ನಮಸ್ತೆ ಸರ್, ಹೇಳಿ ಏನು ಸಮಸ್ಯೆ? ಮೇಡಮ್, ಇದು ನಮ್ದು ಬಲಗಡೆ ಸೋಲ್ಡ್ರು ನೋವಿದೆ. ಅದೊಂದು 2 ತಿಂಗಳಾಯ್ತು ಮೇಡಮ್. ಅದೊಂದ್ಸಲ ಹಾಸನಲ್ಲಿ ತೋರಿಸಿದ್ದೆ. ಓಕೆ. ಅದು ದುರ್ಮಾಂಸ ಅದು ಸಂಧಿಗೆ ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಿದ್ದಾರೆ. ಓಕೆ. ಬಟ್ ಅದು ತೋರಿಸಿದ್ರು ಅದೇನೋ ಮಸಾಜ್ ಮಾಡಬೇಕು ಹಂಗೆ ಅಂತ ಹೇಳಿದ್ರು. ಓಕೆ ಸರ್. ಬಟ್ ಅಷ್ಟು ಬಜೆಟ್ ಇರ್ಲಿಲ್ಲ, ಅದು ಮಸಾಜ್ ಏನೋ ಮಾಡಕ್ ಆಗ್ಲಿಲ್ಲ. ಓಕೆ. ಆಯಿಲ್ಮೆಂಟ್ ಆಮೇಲೆ ಮೆಡಿಸಿನ್ ಎಲ್ಲ ಬರ್ಕೊಟ್ಟಿದ್ರು. ಬಟ್ ಆ ಮೆಡಿಸಿನ್ ಆಯಿಲ್ಮೆಂಟ್ ಕೊಟ್ಟಾಗ ಸ್ವಲ್ಪ ನೋವು ಕಮ್ಮಿ ಇತ್ತು. ಬಟ್ ಆಯಿಲ್ಮೆಂಟ್ ಇನ್ನೂ ಇದೆ, ಮೆಡಿಸಿನ್ ಖಾಲಿ ಆಗಿದೆ. ಓಕೆ. ಅದಕ್ಕೆ ಕಡಿಮೆ ಆಗಿಲ್ಲ ಮೇಡಮ್. ಓಕೆ ಸರ್, ಇದು ನಿಮಗೆ 2 ತಿಂಗಳ ಮುಂಚೆ ಏನಾದರೂ ಸಮಸ್ಯೆ ಆಗಿತ್ತಾ? ಅಂದರೆ ಪೆಟ್ಟು ಬಿದ್ದಿದ್ದು ಅಥವಾ ಈ ಥರದ್ದು ಏನಾದರೂ ಆಗಿಲ್ಲ? ಇಲ್ಲ ಮೇಡಮ್, ಆ ಥರ ಏನು ಇದು ಆಗಿಲ್ಲ ಮೇಡಮ್. ಓಕೆ ಸರ್, ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕೆಲವು ಎಕ್ಸಸೈಸಸ್ ಬರುತ್ತೆ. ಅಂದರೆ ಶೋಲ್ಡರ್ ಜಾಯಿಂಟ್ ಎಕ್ಸಸೈಸಸ್ ಬರುತ್ತೆ, ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಏನಂದರೆ ಇವಾಗ ನಿಮಗೆ ಹೊರಗಡೆಯಿಂದ ಕೊಡ್ತಿರೋಂತಹ ಆಯಿಂಟ್ಮೆಂಟ್ಗಳು ಬರೀ ಟೆಂಪ್ರವರಿ ರಿಲೀಫ್ ಅಂತ ಆಗುತ್ತೆ ಸರ್. ಸೊ ನೀವೇನು ಮಾಡ್ಬೋದು ಅಂದರೆ, ಇದು ನಿಮಗೆ ಬಂದಿರೋದು ಬರೀ 2 ತಿಂಗಳಿಂದ ಅಂತ ಹೇಳ್ತಾ ಇದ್ದೀರಾ. ಸೊ ಇದು ಇನಿಷಿಯಲ್ ಫೇಸಲ್ಲೇ ಇರುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ ನಮ್ಮ ಕ್ಲಿನಿಕ್ಗೆ ಬಂದು ಭೇಟಿ ಕೊಡಿ, ಇನ್ಡೆಪ್ತ್ ಎಕ್ಸಾಮಿನೇಷನ್ ಮಾಡಿ ಯಾವ ಥರ ಸಮಸ್ಯೆ ಇದೆ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ನಿಮಗೆ ಶುರು ಮಾಡ್ಬೋದು ಸರ್. ಬಟ್ ಅದು ಎಕ್ಸ್ರೇ ತೆಗ್ಸಿದೆ ಮೇಡಮ್. ಎಕ್ಸ್ರೇ ತೆಗ್ಸ್ದಾಗ ಹೇಳಿದ್ರು ಅವರು ಮೂಳೆಗೆ ಯಾವ್ದು ಕ್ರಾಚಸ್ ಇಲ್ಲ, ಏನ್ ತೊಂದರೆ ಇಲ್ಲ. ಬಟ್ ಅದು ಸಂಧಿಗೆ ದುರ್ಮಾಂಸ ಬಂದಿರೋದಕ್ಕೆ ಈ ತರ ಆಗ್ತಿದೆ ಅಂತ ಹೇಳಿ. ಹೌದು ಸರ್, ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ನೀವು ಎಕ್ಸ್ರೇ ಮಾಡಿಸಿರೋದು ರಿಪೋರ್ಟ್ಸು ಮತ್ತೆ ಏನೇನು ಮೆಡಿಸಿನ್ಸ್ ತಗೊಳ್ತಿದ್ದೀರಾ ಅದನ್ನೆಲ್ಲ ನೀವು ಕ್ಲಿನಿಕ್ಗೆ ತಗೊಂಡು ಬನ್ನಿ ಸರ್. ಡಿಪೆಂಡಿಂಗ್ ಆನ್ ದಟ್ ನಾವು ನಿಮಗೆ ಟ್ರೀಟ್ಮೆಂಟ್ ಶುರು ಮಾಡಬಹುದು. ಧನ್ಯವಾದ ರಮೇಶ್ ಅವರೇ ಕರೆ ಮಾಡೋದಕ್ಕಾಗಿ. ರಾಜೇಂದ್ರ ಅವರು ಕರೆ ಮಾಡಿದ್ದಾರೆ ಮಹಾರಾಷ್ಟ್ರದಿಂದ. ನಮಸ್ತೆ ರಾಜೇಂದ್ರ ಅವರೇ. ನಮಸ್ಕಾರ, ಡಾಕ್ಟರ್ ರಾಜೇಂದ್ರ ಅಂತ ಮಾತಾಡ್ತಾರೆ. ಮಾತಾಡಿ ಡಾಕ್ಟರ್. ನಮಸ್ತೆ ಸರ್. ಇದ್ದಾರಲ್ಲ. ಹಲೋ. ಹಲೋ, ಹೇಳಿ ಸರ್. ನಮಸ್ತೆ.
ನಮ್ಮ ಮಿಸ್ಸಸ್ ಇದಾರೆ, ಅವ್ರಿಗೆ ಅಸ್ತಮಾ ಅಲರ್ಜಿ ಅಸ್ತಮಾ ಇರೋದು. ಓಕೆ. ಆಯ್ತು, ಅವ್ರಿಗೆ ಒನ್ ಅಂಡ್ ಹಾಫ್ ಇಯರ್ ಆಯ್ತು. ಅದು ಟ್ರೀಟ್ಮೆಂಟ್ ನಡೀತಾ ಇದೆ. ಆದ್ರೆ ಟೆಲಿಕಾಸ್ಟ್ ಎಲ್ಲ ಅದು ಅವ್ರಿಗೆ ಸೀನ್ ಒಂದ್ ವೇಳೆ ಅವ್ರಿಗೆ ಕಂಟಿನ್ಯೂ ಆಗಿ ಸೀನ್ ಬರ್ತಾನೆ ಇರುತ್ತೆ ಅವ್ರಿಗೆ ಕಂಟಿನ್ಯೂ ಆಗಿ. ಆದ್ರಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದ್ರೆ ಅವ್ರಿಗೆ ಇದೊಂದು ಟ್ಯಾಬ್ಲೆಟ್ ಇದೆ ಟೆಲಿಕಾಸ್ಟ್ ಇಲ್ಲ ಅಂತೆ, ಅದು ಕಂಟಿನ್ಯೂ ಆಗಿ ಅದು ಡೈಲಿ ತಿನ್ಲೇಬೇಕು. ಅದು ಬಿಟ್ಬಿಟ್ರೆ. ಓಕೆ ಸರ್. ಸರ್, ಇದು ಹೇಳಿದ್ರೆ ನೀವು ಅವ್ರಿಗೆ 1 ರಿಂದ 1.5 ವರ್ಷದಿಂದ ಇದೆ ಅಂತ. ಈ ಚಳಿಗಾಲ ಮಳೆಗಾಲದಲ್ಲಿ ಏನಾದರೂ ಜಾಸ್ತಿ ಆಗುತ್ತಾ ಅವ್ರಿಗೆ? ಹಾ, ಚಳಿಗಾಲ. ಓಕೆ ಸರ್, ಇಲ್ಲಿ ಏನಾಗುತ್ತೆ ಅಂದರೆ ನೀವು ಆಲ್ರೆಡಿ ಟ್ರೀಟ್ಮೆಂಟಲ್ಲಿ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಅವ್ರಿಗೆ ಇದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಿದೆ. ಬಟ್ ಏನಂತಂದರೆ ಸರ್, ಇಲ್ಲಿ ನಾವು ಇಮ್ಯೂನ್ ಬೇಸ್ಡ್ ಮೆಡಿಕೇಷನ್ಸ್ ಕೊಡಬೇಕಾಗತ್ತೆ. ಜೊತೆಗೆ ಅವ್ರಿಗೆ ಇವಾಗ ನೀವು ಹೇಳಿದ್ರಿ ಅವ್ರಿಗೆ ಶೀನುಗಳು ಜಾಸ್ತಿ ಬರುತ್ತೆ ಅಂತ. ಸೊ ಇದೇನಾಗುತ್ತೆ, ಇಲ್ಲಿ ನಿಮಗೆ ಅವರು ಹೈಪರ್ ಸೆನ್ಸಿಟಿವ್ ಇರ್ತಾರೆ ಆ್ಯಂಡ್ ಇಲ್ಲಿ ಅಲರ್ಜೀಸು ಕೂಡ ಜಾಸ್ತಿ ಇರುತ್ತೆ. ಸೊ ನಾವು ಇದು ಎರಡಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಅವ್ರಿಗೆ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಸ್ಟೀಮ್ ಇನ್ಹಲೇಷನ್ ಇರಬಹುದು, ಪ್ಲೇನ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಗಾರ್ಗಲ್ ಅಂತ ಹೇಳ್ತೀವಿ. ಅಂದರೆ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸೋ ಅಂಥದ್ದು ರಾತ್ರಿ ಹೊತ್ತು ಮಾಡಬೇಕಾಗತ್ತೆ. ಇದನ್ನು ರೆಗ್ಯುಲರ್ ಆಗಿ ಅವ್ರಿಗೆ ಮಾಡೋಕ್ಕೆ ಹೇಳಿ. ಜೊತೆಗೆ ಏನಂದರೆ ನೀವು ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತೊಗೊಳಕ್ಕೆ ಶುರು ಮಾಡ್ತು ಅಂದರೆ ಈ ಶೀನು ಇರಬಹುದು ಅಥವಾ ನಿಮಗೆ ಅಲರ್ಜಿಕ್ ರಿಯಾಕ್ಷನ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸರ್. ಅದ್ರ ಜೊತೆಗೆ ಅವ್ರಿಗೆ ವೀಸಿಂಗ್ ಅಥವಾ ಅವರಿಗೆ ಏನಾದರೂ ಬ್ರೆತ್ಲೆಸ್ನೆಸ್ ಪ್ರಾಬ್ಲಮ್ ಇತ್ತು, ಈ ಥರದ್ದೆಲ್ಲ ಇದ್ದಾಗ ಡೆಫಿನೆಟ್ಲಿ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬಹುದು ಪ್ಯಾರಲಲಿ. ಅಥವಾ ಕಾಂಪ್ಲಿಕೇಶನ್ ಅದನ್ನು ಸ್ಟಾಪ್ ಮಾಡೋದಕ್ಕೂ ಕೂಡ ಕೊಡ್ಬೋದು. ಸೊ ನೀವೇನು ಮಾಡ್ಬೋದು ಅಂದರೆ ಸರ್, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಶುರು ಮಾಡಿಸಿ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಧನ್ಯವಾದ ರಾಜೇಂದ್ರ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇದ್ವಿ, ತುಂಬ ಜನ ಹೇಳ್ತಿರ್ತಾರೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಯಾವುದೇ ರೀತಿ ತೊಂದರೆಗಳಿಲ್ಲ, ಬಟ್ ಆದರೂ ನಮಗೆ ಅಸ್ತಮ ಬಂದಿದೆ ಅಥವಾ ಅಲರ್ಜಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅಂತ. ತುಂಬ ಜನ ಹೇಳ್ತಾರೆ ಒತ್ತಡ ಶುರುವಾಯಿತು, ನಂತರದಲ್ಲಿ ಈ ರೀತಿ ಆಯಿತು ಅಂತ. ಇನ್ನು ಗರ್ಭಿಣಿಯರಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಕಾಡ್ಕೊಂಡ್ರೆ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಹೇಗೆ? ನೋಡಿ, ಯೂಶಲಿ ಏನಾಗುತ್ತೆ, ಒಂದು ನಾವು ಆಬ್ವಿಯಸ್ ಕಾಸ್ ಅಂತ ಹೇಳೋದು ಆಸ್ತಮಾನಲ್ಲಿ ಜೆನೆಟಿಕಲ್ ಅಥವಾ ಹೆರಿಡಿಟಿ ಅಂತ ಹೇಳ್ತೀವಿ. ಬಟ್ ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಅವರು ಆಕ್ಯುಪೇಷನ್ ಅಂತ ಹೇಳ್ತೀವಿ, ಅಂದರೆ ಅವರು ವೃತ್ತಿ ಏನಿದೆ ಅಂತ ಹೇಳ್ಬಿಟ್ಟು ಕೆಲವರು ಏನಾಗುತ್ತೆ ಅಂದರೆ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಜಾಸ್ತಿ ಕನ್ಸ್ಟ್ರಕ್ಷನ್ ಬೇಸ್ಡ್ ಇದ್ದಂಥಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಧೂಳು ಮತ್ತು ಇದೆಲ್ಲ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಇದೇನಾಗುತ್ತೆ, ಅವರು ಸ್ಲೋಲಿ ಆ ಅಲರ್ಜಿನ ಬಿಲ್ಡ್ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಅವರ ಒತ್ತಡದ ಜೀವನ ಏನಕ್ಕೆ ಅದು ಎಫೆಕ್ಟ್ ಆಗುತ್ತೆ ಅಂದರೆ ಇದು ಸೈಕೋಸೊಮ್ಯಾಟಿಕ್ ಅಂತಲೂ ಕರಿತೀವಿ ಆಸ್ತಮಾನ. ಸೊ ಇಲ್ಲೇನಾಗುತ್ತೆ, ಅವರಿಗೆ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ಸ್ ಇರ್ಬೋದು ಅಥವಾ ವರ್ಕ್ ಪ್ರೆಷರ್ ಈ ಥರ ಜಾಸ್ತಿ ಆದಾಗಲೂ ಕೂಡ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಸ್ತಮಾ ಇದ್ದಂಥವರಲ್ಲಿ ಇದು ಏರುಪೇರು ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ ಯೂಶಲಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಎಸ್ಪೆಷಲಿ ಗರ್ಭಿಣಿ ಹೆಂಗಸರಲ್ಲೂ ಕೂಡ ಆಸ್ತಮಾ ಇದ್ದಂಥವರಲ್ಲಿ ಅವರು ಹುಷಾರಾಗಿ ಟ್ರೀಟ್ಮೆಂಟ್ಗೆ ಕರೆಕ್ಟಾಗಿ ಸೂಕ್ತವಾದ ಟ್ರೀಟ್ಮೆಂಟ್ಗೆ ಒಳಗಾಗಬೇಕು. ಯಾಕೆಂದರೆ ಅಬ್ಡಾಮಿನ್ ಪ್ರೆಷರ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಮಗುಗೇನು ಕೂಡ ಒತ್ತಡ ಬೀಳೋದು ಜಾಸ್ತಿ ಆಗುತ್ತೆ. ಸೊ ಇದು ಎಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಅವರು ಕನ್ಸೆಪ್ಷನ್ ಮಾಡೋಕ್ಕಿಂತ ಮುಂಚೆನೇ ಅವರು ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತೊಗೊಳ್ತಾರೆ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಕೂಡ ಇದು ಏರುಪೇರು ಆಗ್ತಿರೋ ಥರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ಬೋದು. ಜೊತೆಗೆ ಏನಂತಂದರೆ ಇವಾಗ ಯೂಶಲಿ ಅಲರ್ಜಿಕ್ ರಿಯಾಕ್ಷನ್ಸ್ ನಾವು ಮಾತಾಡಿದಾಗ ಇಲ್ಲಿ ಸಾಕಷ್ಟು ಥರದ ಅಲರ್ಜಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ಏರ್ಬೋನ್ ಅಂತ ಹೇಳ್ತೀವಿ, ಇದು ನಿಮಗೆ ಗಾಳಿಯಲ್ಲಿ ಇರೋವಂಥದ್ದು. ಅಂದರೆ ಇವಾಗ ಡಸ್ಟ್ ಇರ್ಬೋದು, ಸ್ಮೋಕ್ ಇರಬಹುದು, ಅಥವಾ ನಾವು ಪಾಲನ್ಸ್ ಅಂತ ಹೇಳ್ತೀವಿ, ಈ ಹೂಗಳಲ್ಲಿ ಸಣ್ಣದಕ್ಕೆ ಇದಾಗಿ ಬರೋದು, ಅದಕ್ಕೂ ಕೆಲವರು ಅಲರ್ಜಿಕ್ ಇರ್ತಾರೆ. ಸೊ ಗಾಳಿ ಅಥವಾ ವೆದರ್ ಚೇಂಜಲ್ಲೂ ಕೂಡ ಅಲರ್ಜಿಕ್ ಇರ್ತಾರೆ. ಆ್ಯಂಡ್ ಫುಡ್ ಅಲರ್ಜಿ ಅಂತ ಹೇಳಿದಾಗ ಕೆಲವ್ರಿಗೆ ಏನಾಗುತ್ತೆ, ಫಿಶ್ ಇರಬಹುದು ಅಥವಾ ಕೆಲವು ಮಶ್ರೂಮ್ಸ್ ಅಂತ ಹೇಳ್ತೀವಿ, ಇದಕ್ಕೆಲ್ಲ ಅವರಿಗೆ ಅಲರ್ಜಿ ಇರುತ್ತೆ. ಇಲ್ಲ ಕೆಲವರಿಗೆ ತರಕಾರಿಗಳಲ್ಲೇ ಅಲರ್ಜಿ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಒಳಗಡೆ ಆಗುತ್ತೆ ಮತ್ತು ಆ ವ್ಯಕ್ತಿ ಅದಕ್ಕೆ ಹೈಪರ್ ಸೆನ್ಸಿಟಿವ್ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಈ ಅಲರ್ಜಿಕ್ ರಿಯಾಕ್ಷನ್ ಅವ್ರಿಗೆ ಆಗುವಂಥದ್ದು. ಸೊ ಈ ಅಲರ್ಜಿಕ್ ಲೆವೆಲ್ಸು ಕೂಡ ಅವರು ಕಡಿಮೆ ಮಾಡಿಕೊಡ್ಬಹುದು. ಅಂದರೆ ನ್ಯಾಚುರಲಿ ಥ್ರೂ ಮೆಡಿಕೇಷನ್ಸ್ ಇರ್ಬೋದು, ಇದಕ್ಕೆ ನಾವು ಕಡಿಮೆ ಮಾಡಿಕೊಟ್ಟಾಗ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಿದಾಗ ಡೆಫಿನೆಟ್ಲಿ ಇದನ್ನೆಲ್ಲ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಇಮ್ಯೂನ್ ಪವರ್ ಒಂದು ಸ್ಟ್ರಾಂಗ್ ಆಗಿದ್ದರೆ ಯಾವುದೇ ರೋಗಗಳು ಬರದಂತೆ ತಡಿಬೋದು ಅಂತ ಹೇಳ್ಬೋದು. ಜೊತೆಗೆ ಕೊರೋನಾ ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಹೋಮಿಯೋಪತಿ ಯಾವ ರೀತಿ ಸಹಕಾರಿಯಾಗಿದೆ? ನೋಡಿ, ನಮ್ಮಲ್ಲಿ ಏನಂತಂದರೆ ಇಮ್ಯುನಿಟಿ ಬೂಸ್ಟರ್ಸ್ ಅಂತಲೇ ಇದೆ ಮೆಡಿಕೇಷನ್ಸ್. ಯಾಕೆಂದರೆ ಇವಾಗ ಏನಾಗುತ್ತೆ ಅಂದರೆ ಎಲ್ಲರೂ ನಾವು ಮನೆಯಲ್ಲೇ ಇಮ್ಯುನಿಟಿ ಜಾಸ್ತಿ ಮಾಡ್ಕೋತೀವಿ ಅಂತ ನಾವು ಶುಂಠಿ ತೊಗೊಳ್ತೀವಿ ಅಂತ ಹೇಳ್ತೀವಿ ಅಥವಾ ಊಟದಲ್ಲೇ ನಾವು ಇದು ಮಾಡ್ಕೋತೀವಿ. ಇದು ಆಲ್ ಆಫ್ ಎ ಸಡನ್ 6 to 8 ಮಂತ್ಸಲ್ಲಿ ಅವರು
ಇಮ್ಯುನಿಟಿನ ಬೆಳೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಇಮ್ಯುನಿಟಿ ಬೆಳೆಸ್ಕೋಬೇಕು ಅಂದರೆ ತುಂಬ ವರ್ಷದಿಂದ ಅವರು ಅದೇ ಥರ ಊಟದ ಪದ್ಧತಿನಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ, ನಾವು ಇಷ್ಟೆಲ್ಲ ಮಾಡ್ತಿದ್ರು ನನಗೆ ಕರೋನಾ ಬಂದಿದೆ ಅಂತ ಹೇಳೋ ಪೇಷಂಟ್ಸು ಇರ್ತಾರೆ. ಸೊ ಇಲ್ಲೇನಾಗುತ್ತೆ, ಈ ಥರದವರಿಗೆ ಏನಾಗುತ್ತೆ, ಮೆಡಿಕೇಷನ್ಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಹೋಮಿಯೋಪತಿನಲ್ಲಿ ಇಮ್ಯೂನ್ ಬೂಸ್ಟರ್ಸ್ ನ್ಯಾಚುರಲಿನೇ ನಿಮಗೆ ಸಿಗೋದ್ರಿಂದ ಏನಾಗುತ್ತೆ, ಮೆಡಿಕೇಷನ್ಸ್ ತೊಗೊಂಡಾಗ ನಿಮಗೆ ರೋಗ ನಿರೋಧಕ ಶಕ್ತಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಪ್ರಿವೆಂಟಿವ್ ಮೆಡಿಕೇಷನ್ಸ್ ಅಂತಾನೂ ಕೂಡ ಇದೆ ಕರೋನಾಗೆ. ಸೊ ಅದನ್ನು ತೊಗೊಂಡಾಗ ಏನಾಗುತ್ತೆ, ಬರೋಂತಹ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಹೇಳ್ಬೋದು. ಓಕೆ, ಚಳಿಗಾಲ ಆಗಿರೋದ್ರಿಂದ ಅಸ್ತಮಾ ಅಲರ್ಜಿ ಪೇಷಂಟ್ಸ್ಗಳಿಗೆ ಯಾವೊಂದು ಟಿಪ್ಸ್ ಕೊಡ್ತೀರಾ? ನೋಡಿ, ಆದಷ್ಟು ನೀವು ಬೆಚ್ಚಗೆ ಇರುವಂಥದ್ದು, ಜೊತೆಗೆ ಹೊರಗಡೆ ಹೋದಾಗ ಮಾಸ್ಕ್ ಧರಿಸೋವಂಥದ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಬಿಕಾಸ್ ಆಫ್ ಕರೋನಾ. ಜೊತೆಗೆ ಏನಂದರೆ ಅಸ್ತಮಾ ಇದ್ದಂಥವರು ಆಲ್ರೆಡಿ ಅವರು ಆದಷ್ಟು ಊಟದಲ್ಲಿನೇ ಪೌಷ್ಟಿಕ ಆಹಾರ ತೊಗೊಂಡು, ಸ್ವಲ್ಪ ಬಿಸಿ ನೀರು ಈ ಥರದ್ದೆಲ್ಲ ತೊಗೊಂಡು, ಜೊತೆಗೆ ಅವರು ಹೊರಗಡೆ ಜಾಸ್ತಿ ಎಕ್ಸ್ಪೋಸ್ ಆಗೋದನ್ನು, ಡಸ್ಟ್ಗಿರ್ಬೋದು ಅಥವಾ ಸ್ಮೋಕ್ಗಿರ್ಬೋದು, ಇದನ್ನು ಅವರು ಮೇಂಟೈನ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮಗೆ ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಶಿಲ್ಪಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ಗಳು ಈ ರೀತಿ ಇದೆ: ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಬ್ರಾಂಚಸ್ಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 180010081212, ಮತ್ತೊಂದು ಸಂಖ್ಯೆ 9550001133. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.